ಅಭಿವೃದ್ಧಿ ಹಿತದೃಷ್ಟಿಯಿಂದ ಜಿಲ್ಲೆ ವಿಭಜನೆ ಅನಿವಾರ್ಯ. ಜಿಲ್ಲೆಯ ಶಾಸಕರು ಒಮ್ಮತ ತೀರ್ಮಾನಕ್ಕೊಳಗೊಳ್ಳಬೇಕು. ವಿಧಾನ ಪರಿಷತ್ ಸದಸ್ಯರಾದ ಚಂದ್ರರಾಜ ಹಟ್ಟಿಹೊಳಿ ಹೇಳಿಕೆ. ಹಾಕಬೇಕಂತ ಸರ್ಕಾರ ಆದೇಶ ಮಾಡಿದೆ. ನಾವು ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಅತಿ ವಿಜೃಂಭಣೆಯಿಂದ ಬೆಳಗಾವಿಯಲ್ಲೂ ಕೂಡ ಜಂಟಿ ಅಧಿವೇಶನವನ್ನು ಮಾಡಬೇಕಂತ ಡಿಸೆಂಬರ್ ತಿಂಗಳಿನಲ್ಲಿ ವಿಧಾನಸಭೆಯ ಜಂಟಿ ಅಧಿವೇಶನವನ್ನು, ಈ 100 ವರ್ಷದ ಸ್ಮರಣಾರ್ಥ ಜಂಟಿ ಅಧಿವೇಶನವನ್ನು ನಾವು ಅತಿ ವಿಜೃಂಭಣೆಯಿಂದ ಬೆಳಗಾವಿಯಲ್ಲಿ ಆಚರಣೆ ಮಾಡ್ತೀವಿ. ಸರ್, ಈಗ ಬೆಳಗಾವಿ ಜಿಲ್ಲಾ ವಿಭಜನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ಇಷ್ಟೇ ಹೆಜ್ಜೆ ಹಿಂದೆ ಬಿಡಲ್ಲ, ಜಿಲ್ಲಾ ವಿಭಜನೆ ಆಗಬೇಕು ಅಭಿವೃದ್ಧಿ ದೃಷ್ಟಿಯಿಂದ ಅಂತ. ಈಗ ಬಯಲಹೊಂಗಲದವರು ಅಂದರೆ ಉಪವಿಭಾಗಾಧಿಕಾರಿ ಕಚೇರಿ ನಮಗೆ ಮೊದಲಾಗಿತ್ತು, ಬಯಲಹೊಂಗಲ ಜಿಲ್ಲೆ ಮಾಡೋದಾದ್ರೆ 3 ಜಿಲ್ಲೆ ಮಾಡಿ. ಭೌಗೋಳಿಕವಾಗಿ ಬೆಳಗಾವಿ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ. ಅಭಿವೃದ್ಧಿ ಹಿತದೃಷ್ಟಿಯಿಂದ ಜಿಲ್ಲೆಯ ವಿಭಜನೆ ಅನಿವಾರ್ಯ ಎಂದು ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ ಹಟ್ಟಿಹೊಳಿ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಂಗಳವಾರ ಮಾತನಾಡಿದ ಅವರು, ಅಥಣಿ ತಾಲೂಕಿನ ಗಡಿ ಗ್ರಾಮ ಬೆಳಗಾವಿ ಕೇಂದ್ರ ಸ್ಥಾನದಿಂದ 200 ಕಿಲೋಮೀಟರ್ ದೂರವಿದ್ದರೆ, ರಾಮದುರ್ಗ ತಾಲೂಕಿನ ಗಡಿ ಗ್ರಾಮ ಬೆಳಗಾವಿ ಕೇಂದ್ರದಿಂದ 150 ಕಿಲೋಮೀಟರ್ ದೂರವಿದೆ. ಗಡಿ ಗ್ರಾಮಗಳ ಜನರಿಗೆ ಜಿಲ್ಲಾ ಕೇಂದ್ರ ಸಂಪರ್ಕ ಕಷ್ಟಕರವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಬೆಳಗಾವಿ ಜಿಲ್ಲೆಯ ವಿಭಜನೆ ಬಗ್ಗೆ ಚರ್ಚೆ ನಡೆಸಬೇಕು. ಬೆಳಗಾವಿ ಜಿಲ್ಲೆಯನ್ನ ವಿಭಜಿಸಿ 2 ಅಥವಾ 3 ಜಿಲ್ಲೆ ಮಾಡಬೇಕು ಎಂದು ನಿರ್ಧರಿಸಬೇಕು. ಜಿಲ್ಲೆಯ 18 ಶಾಸಕರ ಜೊತೆಗೆ ಜಿಲ್ಲೆಯಲ್ಲಿ ಹೆಸರು ಮಾಡಿರುವಂತಹ ಹೋರಾಟಗಾರರನ್ನ ಸಭೆಗೆ ಆಹ್ವಾನಿಸಿ ಚರ್ಚೆ ನಡೆಸಬೇಕು. ಸಭೆಯಲ್ಲಿ ಒಂದು ನಿರ್ಧಾರ ಕೈಗೊಂಡು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಎಂದು ಚನ್ನರಾಜ ಹಟ್ಟಿಹೊಳಿ ಹೇಳಿದರು. ಭೌಗೋಳಿಕವಾಗಿ ಬೆಳಗಾವಿ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ. ಬೆಂಗಳೂರನ್ನು ಹೊರತುಪಡಿಸಿದರೆ ಭೌಗೋಳಿಕವಾಗಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿಕೊಂಡು, ಈಗ ಅಥಣಿ ಭಾಗದ ಕಟ್ಟಕಡೆಯ ಊರು ನಮ್ಮ ಬೆಳಗಾವಿ ಕೇಂದ್ರ ಸ್ಥಾನದಿಂದ 200 ಕಿಲೋಮೀಟರ್ ಐತಿ. ಈಗ ರಾಮದುರ್ಗದ ಕಟ್ಟಕಡೆಯ ಊರು ನಮ್ಮ ಬೆಳಗಾವಿ ಕೇಂದ್ರ ಸ್ಥಾನದಿಂದ 150 ಕಿಲೋಮೀಟರ್ ಐತಿ. ಇಂಥ ಒಂದು ಸಂದರ್ಭದಲ್ಲಿ ಭೌಗೋಳಿಕವಾಗಿ ಅತಿ ದೊಡ್ಡ ಜಿಲ್ಲೆ ಇರುವಂಥ ಬೆಳಗಾವಿಯನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಗೂ ಅಭಿವೃದ್ಧಿ ಹಿತದೃಷ್ಟಿಯಿಂದ ಅದನ್ನು ನಾವು ವಿಭಜನೆ ಮಾಡಲೇಬೇಕು. ಆದರೆ ಆ ಜಿಲ್ಲೆ ವಿಭಜನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಜಿಲ್ಲೆ ವಿಭಜನೆ ಮಾಡಿ 2 ಮಾಡಬೇಕು, 3 ಮಾಡಬೇಕು. ಅದನ್ನು 18 ಜನ ಶಾಸಕರು ನಾವು ಪಕ್ಷಾತೀತವಾಗಿ ಸಭೆ ಸೇರಬೇಕು. ಆಮೇಲೆ ಈ ಜಿಲ್ಲಾ ವಿಭಜನೆ ಇವತ್ತಿನಿಂದ ಕೂಗಲ್ಲ, ಸುಮಾರು ವರ್ಷಗಳಿಂದ ಇದು ಜಿಲ್ಲಾ ವಿಭಜನೆ ಕೂಗಿದೆ. ಈ ಜಿಲ್ಲಾ ವಿಭಜನೆಯಲ್ಲಿ ಹೋರಾಟ ಮಾಡಿ ಬಂದಂಥ ಎಲ್ಲ ಏನು ಹಿರಿಯರಿದ್ದಾರೆ ಅವ್ರನ್ನೂ ಕೂಡ ಸಭೆಗೆ ಆಹ್ವಾನ ಮಾಡಬೇಕು. ಆಮೇಲೆ ತಿಳಿದಂಥ ವ್ಯಕ್ತಿಗಳಿರ್ತಾರೆ, ಸಾಹಿತಿಗಳಿರ್ಬೋದು, ಅದು ವಿಶೇಷವಾಗಿ ಈ ಕನ್ನಡ ಚಳುವಳಿಯಲ್ಲಿ ಭಾಗವಹಿಸಿದಂಥ ಹಿರಿಯರದಾರ, ಹೋರಾಟಗಾರರದಾರ. ಆ ಎಲ್ಲ ಹೋರಾಟಗಾರರನ್ನು ಆಹ್ವಾನ ಮಾಡಿಕೊಂಡು ಒಂದು ವೇದಿಕೆ ನಿರ್ಮಾಣ ಮಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲರನ್ನ ಕರೆದು ಎಲ್ಲರದ್ದು ಒಪಿನಿಯನ್ ತಗೊಂಡು ಸವಿಸ್ತಾರವಾಗಿ ಚರ್ಚೆ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರೆ ಬೆಳಗಾವಿ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ಬಯಲಹೊಂಗಲ ಜನತೆಗೆ ಏನು ಹೇಳ್ತಾರೆ ಸರ್? ಅಂದರೆ ನಿನ್ನೆ ಸಭೆ ಮಾಡಿದ್ದಾರೆ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗ್ರಹ ಮಾಡ್ತಾರೆ, ಅಂದರೆ ಮಾಡಿದರೆ 3 ಜಿಲ್ಲೆ ಮಾಡಿ, ಬಯಲಹೊಂಗಲ ಮಾಡಲೇಬೇಕು ಅಂತ. ಯಾವ ಜಿಲ್ಲೆಯನ್ನು ಮಾಡಬೇಕನ್ನೋದು ಅದನ್ನು ವರಿಷ್ಠರು ತೀರ್ಮಾನ ತೆಗೆದುಕೊಳ್ತಾರೆ. ಎಲ್ಲ ಶಾಸಕರ ಒಂದು ಸಮ್ಮುಖದಲ್ಲಿ ಆ ತೀರ್ಮಾನ ಆಕತಿ. ಬಯಲಹೊಂಗಲ ಜನತೆ ಏನು ಒಂದು ನೂತನವಾಗಿ ಬಯಲಹೊಂಗಲ ಜಿಲ್ಲೆ ಮಾಡಬೇಕಂತ ಅವ್ರೇನು ಕೂಗಿದೆ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಚರ್ಚೆ ಆಗಲಿ, ಎಲ್ಲರೂ ಸೇರಿ ಚರ್ಚೆ ಮಾಡೋಣ. ಆ ಚರ್ಚೆಯಲ್ಲಿ ಒಮ್ಮತದ ನಿರ್ಧಾರ ಬಂದರೆ ಬಯಲಹೊಂಗಲ ಜಿಲ್ಲೆ ಆಗಲಿ, ಏನು ತಪ್ಪಿದೆ? ಐತಿಹಾಸಿಕ ಕಿತ್ತೂರು ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ ಸರ್. ಆದರೆ ಕಿತ್ತೂರಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ವಾ ಅಂತ, ಅಂದರೆ ಸೋಮವಾರಪೇಟೆಯಲ್ಲಿ ಒಂದು NSL ಅಂಗಡಿ ಇದೆ. ಬ್ಯೂರೋ ರಿಪೋರ್ಟ್ ಪ್ರಾಂತಿಕ ಚಿಟಿಕೆ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV5 News Channel and BV Fast Web News from all talukas of Karnataka, Goa and Maharashtra. If interested, send your resume to 9019229369.